ಸಾಕಾಗಿದೆ, ನಾನು ಬರ್ತೀನಿ. ಸರಿ ಬಾಯ್. ಒಂದೇ ನಿಮಿಷ ಮತ್ತೆ ಬಾಕ್ಸ್ ರೆಡಿ ಆಗೋಯ್ತು ತಂದೆ. ಹೊಟ್ಟೆ ಹೋದ್ನಾ? ಇವತ್ತು ಬಾಕ್ಸ್ ತಗೊಂಡೇ ಹೋಗ್ಲಿಲ್ಲ. ಹೋಗು, ನನಗೆ ಲೇಟ್ ಆಗಿದೆ, ನನ್ಗೇನು ಬೇಡ, ನಾನು ಆಫೀಸಲ್ಲೇ ತಿನ್ಕೊಳ್ತೀನಿ. ಬಾಯ್. ಇರೋ ಬಂದೆ. ಇವತ್ತು ಹೊರಟೋದ, ಬಾಕ್ಸ್ ತಗೊಂಡೇ ಹೋಗ್ಲಿಲ್ಲ. ಕ್ಯಾಬ್ ಬಂದ್ಬಿಟ್ಟಿದೆ, ಹೊರಡ್ತೀನಿ. ಬಾಯ್. ಬಂದೆ ಮಗನೇ, ಒಂದೇ ನಿಮಿಷ ಆಗೋಯ್ತು. ಇವತ್ತು ಹೊರಟೋದ್ನಾ? ದಿನ ನಾನು 5 ಗಂಟೆಗೆ ಎದ್ದು ಡಬ್ಬ ರೆಡಿ ಮಾಡೋದು ಯಾರಿಗೋಸ್ಕರ? ಇಷ್ಟು ಕಷ್ಟಪಟ್ಟು ಬಾಕ್ಸ್ ರೆಡಿ ಮಾಡ್ತೀನಿ, ಒಂದಿನಾನು ಬಾಕ್ಸ್ ತಗೊಂಡೋಗೋದಿಲ್ಲ. ಇವತ್ತು ಬಾಕ್ಸ್ ಬಿಟ್ಟೋದ. ಹಿಂಗೆ ಮಾಡ್ತಾನೆ ಯಾವಾಗ್ಲೂ. ನನ್ನ ಪರಿಶ್ರಮಕ್ಕೆ ಏನು ಬೆಲೆ ಇಲ್ಲ. ಮಾ ಹಶ್ವಾಗ್ತಿದೆ, ಊಟ ಕೊಡಮ್ಮ. ಹಶ್ವಾಗ್ತಿದೆ, ಊಟ ಕೊಡು. ಮಾಡಿಲ್ಲ ಅಡ್ಗೆ ನಾನು ಇವತ್ತು. ಏನಕ್ ಮಾಡ್ಲಿ? ಬೆಳಿಗ್ಗೆ 5 ಗಂಟೆಗೆ ಎದ್ದು ಅಡ್ಗೆ ಮಾಡ್ತೀನಿ. ನನ್ನ ಪರಿಶ್ರಮಕ್ಕೆ ಏನು ಬೆಲೆ ಇಲ್ವಾ? ಬಾಕ್ಸ್ ತಗೊಂಡ್ ಬಂದ್ ಕೊಡೋಕ್ ಮುಂಚೆ ಓಡೋಗ್ಬಿಡ್ತೀಯಾ. ಸಂಜೆ ಮಗ ಬರ್ತಾನೆ ಅಂತ ಬಿಸಿ ಬಿಸಿಯಾಗಿ ಅಡ್ಗೆ ಮಾಡಿದ್ರೆ ಏನ್ ಅಡ್ಗೆ ಮಾಡಿದೀನಿ ಅಂತಾನು ನೋಡ್ತೀರಾ, ಮುಖ ತಿರ್ಗಿಸ್ಕೊಂಡ್ ಹೊರಟೋಗ್ಬಿಡ್ತೀಯ. ಅವಾಗ ರೂಮ್ ಬಾಗ್ಲ ಹಾಕೊಂಡ್ ಮಲ್ಕೊಂತೀಯ. ಅಟ್ಲೀಸ್ಟ್ ಊಟಕ್ ಬರಲ್ಲ ಅಮ್ಮ, ಅಡ್ಗೆ ಮಾಡ್ಬೇಡ ಅಂತ ಒಂದ್ ಫೋನ್ ಮಾಡಿ ಹೇಳೋದಿಕ್ಕಾಗತ್ತಿಲ್ವಾ? 4 ದಿವಸದಿಂದ ತಂಗ್ಳೂಟನ್ ಬಿಸಿ ಮಾಡ್ಕೊಂಡ್ ನಾನು ಒಬ್ಳೆ ತಿಂತಾ ಇದೀನಿ. ನನ್ಗೇನ್ ಕರ್ಮ 5 ಗಂಟೆಗೆ ಎದ್ದು ಅಡ್ಗೆ ಮಾಡೋದು? ಒಂದ್ ದಿವಸನಾದ್ರೂ ಅಮ್ಮ ಏನ್ ಅಡ್ಗೆ ಮಾಡಿದ್ಯಾ, ಊಟ ಮಾಡಿದ್ಯಾ ಅಂತ ಕೇಳಿದ್ಯಾ ನೀನು? ಒಂದ್ ದಿವಸನಾದ್ರೂ ಬಂದ್ ನನ್ ಜೊತೆ ಒಂದ್ಸೂರು ಸಮಯ ಕಳೀತ್ಯಾ ನೀನು? ವಾರ ಪೂರ್ತಿ ಆಫೀಸ್ ಅಂತ ಹೋಗ್ತೀಯಾ, ವೀಕೆಂಡ್ಸ್ ಎಲ್ಲ ಫ್ರೆಂಡ್ಸ್ ಜೊತೆ ಹೊರಟೋಗ್ತೀಯಾ. ನಾನ್ ಮನುಷ್ಯ ತರ ಕಾಣಿಸ್ತಾ ಇಲ್ವಾ ನಿನ್ ಕಣ್ಣಿಗೆ? ಅಮ್ಮ ಒಬ್ಳು ನನಗೋಸ್ಕರ ಕಾಯ್ಕೊಂಡಿದ್ದಾಳೆ ಅನ್ನೋದೇನಾದ್ರೂ ಇದ್ಯಾ ನಿನ್ಗೆ ಪರಿಜ್ಞಾನ? ಮಾಡಲ್ಲ ಇನ್ಮೇಲಿಂದ ಅಡ್ಗೆ ನನ್ನ ಮನೆಯಲ್ಲಿ. ಹೋಟ್ಲಲ್ಲೇ ಊಟ ಮಾಡ್ಕೊ ಹೋಗು ನೀವು. ನಾನಿರೋವರೆಗೂ ನಿನ್ಗೆ ನನ್ನ ಅಡ್ಗೆ ಬೆಲೆ ಗೊತ್ತಾಗೋದಿಲ್ಲ. ಮಾಡಲ್ಲ ನನ್ನ ಅಡ್ಗೆ. ರಿಯಲಿ ಸಾರಿ ಅಮ್ಮ. ಏನೋ ಟೆನ್ಷನಲ್ಲಿ, ಹರಿಬರಿನಲ್ಲಿ ನಾನು ನಿನ್ಗೆ ಟೈಮ್ ಕೊಡೋಕ್ಕಾಗಲಿಲ್ಲ, ನಿನ್ನ ಫೀಲಿಂಗ್ಸಿಗೆ ವ್ಯಾಲ್ಯೂ ಮಾಡೋಕ್ಕಾಗಲಿಲ್ಲ. ರಿಯಲಿ ಸಾರಿ. ಇನ್ಮೇಲೆ ಯಾವತ್ತೂ ಹಿಂಗಾಗಲ್ಲ. ತುಂಬ ಹಸುವಾಗ್ತದೆ, ಏನಾದರೂ ತಿನ್ನಕ್ಕಿದ್ರೆ ಕೊಡು ಪ್ಲೀಸ್. ಸರಿ ಆಯ್ತು, ಕೈ ತೊಳ್ಕೊಂಡು ಬಾ, ಹೋಗು, ಊಟ ಮಾಡೋಣ.